ಫೆಬ್ರವರಿ 4, 2026 ರಂದು ಭಾರತೀಯ ಷೇರು ಮಾರುಕಟ್ಟೆಯು ಏರಿಳಿತದ ನಡುವೆಯೂ ಸಕಾರಾತ್ಮಕವಾಗಿ ಅಂತ್ಯಗೊಂಡಿದೆ. ಇಂದಿನ ಮಾರುಕಟ್ಟೆಯ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. 1. ನಿಫ್ಟಿ 50. ನಿಫ್ಟಿಯು ಇಂದಿನ ವಹಿವಾಟಿನಲ್ಲಿ ಅಸ್ಥಿರತೆಯನ್ನು ಕಂಡರೂ ಅಂತಿಮವಾಗಿ ಲಾಭದೊಂದಿಗೆ ಮುಕ್ತಾಯವಾಯಿತು. ಅಂತಿಮ ಸೂಚ್ಯಾಂಕ ಸುಮಾರು 25,776.00. ಬದಲಾವಣೆ +48.45 ಅಂಕಗಳು, ಸುಮಾರು 0.19% ಏರಿಕೆ. ವಿಶ್ಲೇಷಣೆ: ಐಟಿ ವಲಯದ ಷೇರುಗಳಲ್ಲಿ ಮಾರಾಟದ ಒತ್ತಡ ಕಂಡುಬಂದರೂ ಅದಾನಿ ಪೋರ್ಟ್ಸ್ ಮತ್ತು ಟ್ರೆಂಟ್ನಂತಹ ಷೇರುಗಳ ಏರಿಕೆ ನಿಫ್ಟಿಯನ್ನು ಮೇಲೆತ್ತಿತು. 2. ಸೆನ್ಸೆಕ್ಸ್. ಬಿಎಸ್ಸಿ ಸೆನ್ಸೆಕ್ಸ್ ಕೂಡ ಅಲ್ಪ ಏರಿಕೆಯೊಂದಿಗೆ ಹಸಿರು ವಲಯದಲ್ಲಿ ವಹಿವಾಟು ಮುಗಿಸಿತು. ಅಂತಿಮ ಸೂಚ್ಯಾಂಕ ಸುಮಾರು 83,817.69. ಬದಲಾವಣೆ +78.56 ಅಂಕಗಳು, ಸುಮಾರು 0.09% ಏರಿಕೆ. ವಿಶ್ಲೇಷಣೆ: ಅಮೆರಿಕ-ಭಾರತ ವ್ಯಾಪಾರ ಒಪ್ಪಂದದ ಸಕಾರಾತ್ಮಕ ಅಂಶಗಳು ಮತ್ತು ಹೂಡಿಕೆದಾರರ ಖರೀದಿ ಉತ್ಸಾಹ ಮಾರುಕಟ್ಟೆಗೆ ಬೆಂಬಲ ನೀಡಿತು. 3. ಬ್ಯಾಂಕ್ ನಿಫ್ಟಿ. ಬ್ಯಾಂಕಿಂಗ್ ವಲಯವು ಇಂದು ಮಾರುಕಟ್ಟೆಗೆ ಸ್ಥಿರತೆಯನ್ನು ನೀಡಿತು. ಅಂತಿಮ ಸೂಚ್ಯಾಂಕ ಸುಮಾರು 60,000 ಮಟ್ಟದ ಆಸುಪಾಸಿನಲ್ಲಿ ವಹಿವಾಟು ನಡೆಸುತ್ತಿದೆ. ವಿಶ್ಲೇಷಣೆ: ಪ್ರಮುಖ ಬ್ಯಾಂಕಿಂಗ್ ಷೇರುಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸೂಚ್ಯಾಂಕವು ತನ್ನ ಪ್ರಮುಖ ಬೆಂಬಲ ಮಟ್ಟಗಳನ್ನು ಕಾಯ್ದುಕೊಂಡಿದೆ. ಇಂದಿನ ಮಾರುಕಟ್ಟೆಯ ಪ್ರಮುಖ ಕಾರಣಗಳು: ಐಟಿ ಷೇರುಗಳ ಕುಸಿತ. ಅಮೆರಿಕದ ಐಟಿ ಮಾರುಕಟ್ಟೆಯಲ್ಲಿನ ಮಾರಾಟದ ಒತ್ತಡದಿಂದಾಗಿ ಇನ್ಫೋಸಿಸ್, ಟಿಸಿಎಸ್ನಂತಹ ಕಂಪನಿಗಳ ಷೇರುಗಳು ಸುಮಾರು 6-7% ರಷ್ಟು ಕುಸಿದವು. ಜಾಗತಿಕ ವಿದ್ಯಮಾನ: ಯುಎಸ್-ಇರಾನ್ ನಡುವಿನ ಉದ್ವಿಗ್ನತೆ ಮತ್ತು ಮುಂಬರುವ ಆರ್ಬಿಐ ಹಣಕಾಸು ನೀತಿ ಪರಾಮರ್ಶೆಯು ಹೂಡಿಕೆದಾರರಲ್ಲಿ ಜಾಗರೂಕತೆಯನ್ನು ಮೂಡಿಸಿದೆ. ಲಾಭ ಗಳಿಸಿದವರು: ಟ್ರೆಂಟ್, ಪವರ್ಗ್ರಿಡ್ ಮತ್ತು ಅದಾನಿ ಪೋರ್ಟ್ಸ್ ಇಂದಿನ ಟಾಪ್ ಗೇನರ್ಸ್ ಆಗಿ ಹೊರಹೊಮ್ಮಿವೆ. ಗಮನಿಸಿ: ಷೇರು ಮಾರುಕಟ್ಟೆಯ ಹೂಡಿಕೆಯು ಮಾರುಕಟ್ಟೆಯ ಅಪಾಯಗಳಿಗೆ ಒಳಪಟ್ಟಿರುತ್ತದೆ. ಹೂಡಿಕೆ ಮಾಡುವ ಮೊದಲು ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸುವುದು ಸೂಕ್ತ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.